ನಮಸ್ಕಾರ. ಕಲ್ಲಪ್ಪಣ್ಣ, ನಾನು ನಮಗ್ ಬೇಕಾದವ್ರ ಒಬ್ಬರು ಮದ್ವಿಗೆ ಹೋಗಿದ್ದೆವು. ನಮ್ಮ ಆತ್ಮೀಯ ಮಿತ್ರರ ಮಗನ್ ಮದ್ವಿ ಇತ್ತು, ಹೋಗಿದ್ದೆವು. ಕಲ್ಲಪ್ಪಣ್ಣ ನಾನು ಬಹಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಮದ್ವೆ ನಡೀತು. ನಾನು ಕಲ್ಲಪ್ಪಣ್ಣ ಮದ್ವಿ ಮುಗಿಸ್ಕೊಂಡು ಊಟ ಮಾಡಿ ಬಂದೆವು. ಬಂದ ನಂತರ ಅವತ್ತು ಸಾಯಂಕಾಲ ಕಲ್ಲಪ್ಪಣ್ಣ ನಾನು ಹಿಂಗೆ ಮಾತಾಡ್ಬೇಕಿದ್ರೆ ಕಲ್ಲಪ್ಪಣ್ಣ ಎಂದ, ಮದ್ವಿ ಹೆಂಗಾಯ್ತಪ್ಪ ತಮ್ಮ ಅಂತ ಕೇಳ್ಕ. ನಾಂದೆ, ಮದ್ವಿ ಹೆಂಗಾಯ್ತತ್ತು ಕೇಳ್ಕಲ್ಲಣ್ಣ, ನೀನು ನೋಡಿದೆವ ಎಷ್ಟು ಮಸ್ತ್ ಆಯ್ತು, ಭಾರಿ ಐತಪ್ಪ ಮದ್ವಿ ಅತ್ತ. ಆಗ ಕಲ್ಲಪ್ಪಣ್ಣ ಅಂತಾನ, ಮದುವೆ ಹೀಗಾಯಿತು ಅನ್ನೋದು ಮುಖ್ಯ ಅಲ್ಲ, ಮದುವೆ ಆದವರು ಹೇಗೆ ಬಾಳುತ್ತಾರೆ ಅನ್ನೋದು ಮುಖ್ಯ. ಇದು ಬೀಚಿಯವರ ಮಾತು ನೋಡ್ತಮ್ಮ ಅಂತತ್ತು. ಬೀಚಿಯವರ ಮಾತನ್ನ ಹೇಳಲಿಕ್ಕಿಂತ ಕಲ್ಲಪ್ಪನ ಮದುವೆ ಹೆಂಗಾಯ್ತು ಅನ್ನೋದು ಮುಖ್ಯ ಅಲ್ಲ ಅಂತ, ಮದುವೆ ಆದವರು ಹೆಂಗ್ ಬಾಳ್ತಾರ ಅನ್ನೋದು ಬಹಳ ಮುಖ್ಯ ಅಂತ ಬೀಚಿಯವರ ಮಾತು. ಕಲ್ಲಪ್ಪನ ಇದು ಭಾರಿ ಅನ್ನಿಸ್ತು. ಮದುವೆಯನ್ನು ಅದ್ದೂರಿಯಾಗಿ ಮಾಡ್ತೀವಿ. ಮದುವೆಯ ಸಿದ್ಧತೆಗಳು ತಿಂಗಳಿಗೆ ಮೊದಲೇ ಶುರುವಾಗ್ತಾವ. 4 ಮಂದಿ ಬಂದವ್ರಿಗೆಲ್ಲ ಅದು ಚಂದ ನಂಗ ಮದುವೆ ಮಾಡ್ತೀವಿ. ಊಟದಲ್ಲಿ ಬೇರೆ ಬೇರೆ ವೈವಿಧ್ಯತೆಯ ಅಡಿಗೆಗಳನ್ನ ಮಾಡಿಸಿ, ಸ್ಟೇಜ್ ಅಲಂಕಾರ ಅದ್ದೂರಿಯಾಗಿ ಮಾಡಿಸಿ, ಮದುವೆ ಮುಗಿದ್ಮೇಲೆ ಮೆರವಣಿಗೆ ಮಾಡಿಸಿ ಮನೆಗಂತೂ ಬರ್ತೀವಿ, ಕರ್ಕೊಂಬರ್ತೀವಿ. ಆನತ್ರದಾದಲ್ಲ, ಅದು ಬಹಳ ಮುಖ್ಯ. ಮದುವೆ ಅದ್ದೂರಿಯಾಗಿ ಮಾಡೋದು ಮುಖ್ಯ ಅಲ್ಲ, ಮದುವೆಯ ನಂತರ ಅದ್ದೂರಿಯಾಗಿ ಬದುಕುವುದು ಮುಖ್ಯ. ಬೀಚಿಯವರು ನೋಡ್ರಿ, ಅವ್ರ ದೂರದೃಷ್ಟಿ, ಅವರದ ಮಾತೇ ಅದ್ಭುತ. ಯಾಕಂದ್ರ ಮದ್ವಿ ಒಂದಿನ 2 ಗಂಧ ಮುಗಿದು ಹೋಗ್ಬಿಡ್ತದ. 1-2 ಗಂಧ ಚಂದ ಇರ್ಬೋದು, ನಾವು ನಕ್ಕೊಂತ ಇರ್ಬೋದು, ಖುಷಿಯಿಂದ ಇರ್ಬೋದು, ಸಂಭ್ರಮದಿಂದ ಇರ್ಬೋದು. ಮದುವೆಯ ನಂತರ ಇದೆಯಲ್ಲ, ಅದು ದೀರ್ಘವಾದ ಸಮಯ, ಬಾಳ್ಬೇಕಾದ ಸಮಯ. ಆ ಬಾಳ್ಬೇಕಾದ ಸಮಯದಲ್ಲಿ ನಾವು ಅದ್ದೂರಿಯಾಗಿ ಬದುಕ್ಬೇಕು. ಇಲ್ಲಿ ಮದ್ವಿ ಹೆಂಗ್ಯಾಕಾಗಲ್ಲಕ್ಕ, ಅದು ಸರಳ ಜಾರೆ ಆಗಲಕ್ಕ, ಅದ್ದೂರಿಯಾದ ಆಗಲಕ್ಕ. ಆದ್ರೆ ಇಲ್ಲಿ ಬದುಕು ಅದ್ದೂರಿಯಾಗಿರ್ಬೇಕು. ಅದ್ದೂರಿಯಾಗಿರ್ಬೇಕಂದ್ರೆ ಹೆಂಗಿರ್ಬೇಕು? ಪತಿಯ ಪತ್ನಿಯ ನಡುವೆ ಸರಿಯಾದ ಹೊಂದಾಣಿಕೆ ಇರಬೇಕಾಗ್ತದ. ಆ ಬಂದಂತ ಸೊಸಿ ಆ ಕುಟುಂಬಕ್ಕೆ ಹೊಂದಾಣಿಕೆ ಆಗ್ಬೇಕಾಗ್ತದ. ಆ ಅಳಿಯ ಈ ಕುಟುಂಬಕ್ಕೆ ಹೊಂದಾಣಿಕೆ ಆಗ್ಬೇಕಾಗಿರ್ತದ. 2 ಕುಟುಂಬಗಳು ಅನೇಕ ಮನಸ್ಸುಗಳು ಅಲ್ಲಿ ಒಂದಾಗಬೇಕಾಗಿರ್ತದೆ. ಆ 2 ಕುಟುಂಬಗಳ ಅನೇಕ ಮನಸ್ಸುಗಳು ಒಂದಾಗೋದು ಯಾರ ಮೂಲಕ? ಈ 2 ಮನಸ್ಸುಗಳ ಮೂಲಕ. ಪತಿ ಪತ್ನಿಯ ಮನಸ್ಸುಗಳು ಮೊದಲು ಒಂದಾಗಬೇಕು. ಈ 2 ಮನಸ್ಸುಗಳು ಒಂದಾಯ್ತು ಅಂದ್ರ ಆ 2 ಕುಟುಂಬಗಳು ತಾನೇ ಒಂದಾಗ್ತವೆ. ಯಾಕಂದ್ರೆ ಈ ಮನಸ್ಸುಗಳ ಮೇಲೆ ಆ 2 ಕುಟುಂಬಗಳು ನಿಂತವನ. ಈ ಮನಸ್ಸುಗಳು ಒಂದಾಗುವ ಹತ್ರ ಅದು ಅದ್ದೂರಿ ಜೀವನ ಆಗತಕ್ಕ. ಅಲ್ಲಿ ಆಭರಣ, ಬಟ್ಟೆ, ಅದು ಇದು ಜೀವನ ಶೈಲಿ ಮುಖ್ಯ ಅಲ್ಲ, ಹೊಂದಾಣಿಕೆ ಎನ್ನುವುದು ಬಹಳ ಮುಖ್ಯ. ಪರಸ್ಪರರನ್ನ ತಿಳಿದುಕೊಂಡು ಬಾಳುವುದು ಏನಿದೆಯಲ್ಲ, ಅದು ನಿಜವಾದ ದಾಂಪತ್ಯ. ಒಬ್ಬರನ್ನೊಬ್ಬರು ಅರ್ಥಕೊಳ್ಬೇಕಾಗ್ತದಲ್ಲಿ. ಅವರ ಮನೋಭಾವವನ್ನು ಇವರು ಅರ್ಥಕೊಳ್ಬೇಕು, ಇವರ ಮನೋಭಾವವನ್ನು ಅವರು ಅರ್ಥಕೊಳ್ಬೇಕು. ಅರ್ಥಕೊಂಡು ಪತಿಗೆ ಪೂರಕವಾಗಿ ಪತ್ನಿ, ಪತ್ನಿಗೆ ಪೂರಕವಾಗಿ ಪತಿ ಬದುಕಲು ಆರಂಭಿಸಿದ್ರೆ ಅದು ಒಂದು ಅದ್ದೂರಿಯಾದ ಬದುಕು ಆಗ್ತದ. ಅದು ಮದುವೆಯ ಸಾರ್ಥಕತೆಯನ್ನ ತಿಳಿತದ. ಇವತ್ತು ಏನಂತ ಇದೆ? ಇವತ್ತಿನ ಸಮಾಜದ ಒಂದು ಸ್ಥಿತಿಯನ್ನು ನೋಡಿದಾಗ ಇಬ್ಬರು ದುಡಿಯುವವರೇ. ಪತಿನೂ ದುಡಿತಾನ, ಪತ್ನಿಯೂ ದುಡಿತಾವ. ಮೊದ್ಲಿನ ಕಾಲಕ್ಕಾದ್ರೆ ಅಲ್ಲಿ ಒಂದು ವ್ಯವಸ್ಥೆ ಇತ್ತು. ಪತಿ ಹೊರಗೋಗಿ ದುಡಿಬೇಕು, ಪತ್ನಿ ಮನೆಯನ್ನ ಸಂಭಾಳಿಸ್ಬೇಕು, ಮಕ್ಕಳನ್ನ ನೋಡ್ಕೊಳ್ಬೇಕು.
ಈಗ ಈಗೆಲ್ಲ ತಪ್ಪಿ ಬಿಟ್ಟಪ್ಪ. ಪತಿಯ ಜೊತೆಗೆ ಪತ್ನಿಯೂ ಹೊರಗೋಗಿ ದುಡಿಯಕತ್ತ. ಈ ಸಂದರ್ಭದಲ್ಲಿ ಪತ್ನಿಗೆ 2 ಜವಾಬ್ದಾರಿ, ಪತಿಗೆ ಒಂದೇ ಜವಾಬ್ದಾರಿ. ಹೊರಗೋಗಿ ದುಡಿಯೋದಷ್ಟೇ ಒಂದು ಕೆಲಸ. ಇಲ್ಲಿ ಪತ್ನಿಗೆ ಹೊರಗೋಗಿನೂ ದುಡಿಬೇಕು, ಮನೆಯನ್ನು ಕೆಲಸ ಮಾಡ್ಬೇಕು. ಅದನ್ನ ಪತಿ ಅರಿತುಕೊಂಡು ನಡಿಬೇಕಾಗ್ತದ. ಅಲ್ಲಿ ಪತ್ನಿಗೆ ಸ್ವಲ್ಪ ಪೂರಕವಾಗಿ ಅವನು 2 ಕೆಲಸ ಮಾಡ್ಬೇಕಾಗ್ತದ. ಅಂದಾಕ ಮಾತ್ರ ಆ ಮನಿ ಬೆಳಗ್ತದ. ಇಲ್ಲ ಅಂದ್ರೆ ಎಡವಟ್ಟಿಗೆ ಬೀಳ್ತದ. ಹಂಗಾಗ್ಬಾರ್ದು ಅಂತಂದ್ರ ನಾನು ಕೂಡ ಮನೆ ಕೆಲಸದಲ್ಲಿ ಬಾಯ್ಕೆ ಆಗ್ತೀನಿ ಅನ್ನೋ ಭಾವ ಆ ಪತಿಯಲ್ಲಿ ಬರ್ಬೇಕಾಗ್ತದ. ಮತ್ತು ಪತ್ನಿಗೂ ಕೂಡ ಇನ್ನೊಂದು ಭಾವ ಬರ್ಬೇಕು, ನಾ ದುಡ್ದು ತರ್ತೀನಿ ಅಂದ್ರೆ ಅದು ಗಂಡನಿಗೆ ಸೇರ್ಬೇಕು ಅಂತ. ಗಂಡನಿಗೆ ಸೇರ್ಬೇಕಂತಂದ್ರೆ ಗಂಡನಲ್ಲಿ ಇನ್ನೂ ಕೂಡ ಏನಂಬ ಆ ಪತ್ನಿಯ ದುಡಿಮೆಯನ್ನ ಆಕೆಯ ಒಪ್ಪಿಗೆ ಮೇರೆಗೆ ಇಬ್ಬರು ಕೂಡಿ ಸೇರಿ ಆ ವಿಚಾರ ಮಾಡಿ ಖರ್ಚು ಮಾಡೋದು. ಇಲ್ಲಿ ಇಬ್ರು ಮನಸ್ಸು ಒಂದಾಗ್ಬೇಕಾಗ್ತ. ಮನಸ್ಸು ಬಡೀತು ಅಂದ್ರ ಕುಟುಂಬ ಒಡೆದು ಹೋಗ್ತದ. ಈಗ ಎಷ್ಟೋ ಮನಸ್ಸುಗಳು ಒಡೆದಾವ, ಹಣದ ಸಲುವಾಗಿ ಇರ್ಬೋದು. ಆದ್ರೆ ಒಂದು ವಿಷಾದಕ ಸಂಗತಿ ಏನಂದ್ರೆ ಮಕ್ಕಳ ಬೆಳವಣಿಗೆಯನ್ನ ಸರಿಯಾಗಿ ಮಾಡ್ಬೇಕು. ದುಡಿಲಿ, ತೊಂದರೆ ಇಲ್ಲ. ಮುಂದೆ ಯಾರ ಸಲಿಂದ ದುಡಿಯಕತ್ತಿ? ಮಕ್ಕಳ ಸಲುವಾಗಿ. ಅವರು ಬಾಲ್ಯನೇ ಸರಿಯಾಗಿ ಕಳೀಲಿಲ್ಲ ಅಂತಂದ್ರ, ಆ ಬಾಲ್ಯನೇ ಒಂದು ಸರಿಯಾದ ವ್ಯವಸ್ಥೆ ಆಗ್ಲಿಲ್ಲ ಅಂದ್ರ ಎಷ್ಟು ದುಡಿತರತಿ ಏನ್ಕಂತ. ದುಡಿಯೋಕ್ ತಪ್ಪಲ್ಲ, ಅವರ ಬಾಲ್ಯದ ವ್ಯವಸ್ಥೆ ಸರಿಯಾಗಿ ಆಗುವಂತೆ ದುಡಿಕೊಟ್ಟಿ ಒಂದಿಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಒಂದಿಷ್ಟು ತೊಂದರೆ ಆದ್ರೂ ಪರವಾಗಿಲ್ಲ. ಕೆಲಸದಿಂದ ಒಂದಿಷ್ಟು ವಿರಾಮ ತಗೊಂಡು ಮಗುವಿನ ಬೆಳವಣಿಗೆ ಕಡೆಗೆ ಗಮನ ಹರಿಸೋದು ಬಹಳ ಮುಖ್ಯ. ಅಲ್ಲಿ ಒಂದಿಷ್ಟು ಹೋಗ್ಲಿ, ಏನ್ ತೊಂದರೆ ಅಲ್ಲ. ಮತ್ತೆ ಎಲ್ಲ ಸರಿಯಾದ ನಂತರ ದುಡಿಯೋದಿದ್ದೇ ಅಕ್ಕಿ. ಇಲ್ಲಿ ಈ ಮಗುವಿನ ಬಾಲ್ಯ ಮತ್ತೆ ಬರೋದಿಲ್ಲ. ಸರಿಯಾದ ಆಹಾರ ಕೊಡೋದಾಗ್ಬೋದು, ಅದರೊಂದಿಗೆ ಒಡನಾಟ ಆಗ್ಬೋದು. ಆ ಮಗುವಿನ ಒಂದು ಆರೈಕೆಯಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋದಕ್ಕೆ ಆಗ್ಲೇಬೇಕು. ಅದು ಅಂದಾಗ ಮಾತ್ರ ದುಡಿಮೆ ಸಾರ್ಥಕ ಆಗ್ತದೆ, ಇಲ್ಲಾಂದ್ರೆ ಅದು ವ್ಯಾಪ್ತ ಅಂತ. ಧನ್ಯವಾದಗಳು.